ನನ್ನ ತಮ್ಮ ಹೇಮಗಂಗ ಸರ್ವಿಸ್ ಸೆಂಟರ್ ಹತ್ರ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರ್ತಾನೆ ಸರ್. ಅದು ಕಂಪ್ಲೇಂಟ್ ಆಗಿರುತ್ತೆ. ಆದರೆ ಇಲ್ಲಿವರೆಗೆ SFL ರಿಪೋರ್ಟ್ ಬಂದರೂ 15 ದಿವಸ ಮೇಲಾಗಿದೆ. ಇಲ್ಲಿ ತನಕ ನಮಗೆ ಯಾವುದೇ ಥರದ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಮತ್ತು ತುಂಬ ತಡವಾಗ್ತಿದೆ. ಅದರಲ್ಲಿ ಏನು ಮಾಹಿತಿ ಇದೆ, ಏನಾಗಿ ಡೆತ್ ಆಗಿರೋದು ಅನ್ನೋದು ಗೊತ್ತಿಲ್ಲ. ಮತ್ತು ಭವಿತ್ ಮತ್ತು ಮೋಹನ್ ಪ್ರೀತಿ ಅನ್ನೋ ಇಬ್ಬರು ಹುಡುಗರು ಮೇಲೆ ನಮಗೆ ತುಂಬ ಅನುಮಾನ ಇದೆ. ಅವ್ರನ್ನ ಕರೆಸಿ ವಿಚಾರಣೆನೂ ಮಾಡ್ತಿದ್ದಾರೋ ಇಲ್ವೋ ಅನ್ನೋದು ನಮಗೆ ಮಾಹಿತಿ ಇಲ್ಲ. ನಮಗೆ ನ್ಯಾಯ ಒದಗಿಸ್ಕೊಡಿ. ಇವಾಗ ತುಂಬ ಕಷ್ಟ ಆಗಿದೆ ಸರ್. ಪೊಲೀಸರು ಏನು ಹೇಳ್ತಿದ್ದಾರೆ? ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತಲೇ ಹೇಳ್ತಾರೆ. ನಿನ್ನೆ ಹೋಗಿದ್ದಕ್ಕೂ ಹೇಳ್ತಿದ್ದಾರೆ, ನೀವು 10 ದಿವಸ ಬಿಟ್ಟು ಬನ್ನಿ, ನಾವು ಕೊಟ್ಟಾಗ ನೀವು ಇಸ್ಕೊಬೇಕು, ಅಲ್ಲಿ ತನಕ ನಮ್ಮನ್ನು ಕೇಳಕ್ಕೆ ಬರಬೇಡಿ ನೀವು ಅಂತಾರೆ. ನಾವು ಮೇಲೆ ಯಾರಾದರೂ ದೊಡ್ಡ ಅಧಿಕಾರಿ ಹತ್ರ ಹೋಗ್ತೀವಿ, ಫೈಲ್ ಕೊಡಿ ನಮಗೆ ಅಂತ ಕೇಳಿದ್ರು ಹಂಗೆಲ್ಲ ಕೊಡಲ್ಲ ನಾವು, ನೀವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ಕೊಳ್ಳಿ ನೀವು ಅಂತ ಹೇಳ್ತಾರೆ. ನಾವು ಯಾರನ್ನು ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಭೇಟಿ ಆಗಿರಲಿಲ್ಲ, 5 ಸಲ ಭೇಟಿಯಾಗಿದ್ದೀವಿ. ಅವರು ಅಲ್ಲಿ DOSP ಆಫೀಸಿಗೆ ರೆಫರ್ ಮಾಡ್ತಾರೆ. ಅವತ್ತಿನ ದಿನ ನಾವು ಟೈಮಿಂಗ್ಸ್ ಹೇಳಿ ಟೈಮಿಂಗ್ಸಿಗೆ ಹೋದರೆ ಅಲ್ಲಿ ಎಲ್ಲರೂ ಕುತ್ಕೊಂಡು ಮೀಟಿಂಗ್ ಮಾಡ್ತಿರ್ತಾರೆ ಇದೇ ಕೇಸ್ ಬಗ್ಗೆ. ನೋಡಿ ಇವಾಗ ಫೈಲ್ ಇಟ್ಕೊಂಡಿದ್ದೀವಿ ನಾವು, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ನಾಳೆ ಬನ್ನಿ ಅಂತ ಹೇಳ್ತಾರೆ. ಅದು ಅವತ್ತಿಗೆ ಬಿಟ್ಟಾಕ್ಬಿಡ್ತಾರೆ ಸರ್. ಮತ್ತು ನಾವು ಮುಂದಿನ ದಿನದಲ್ಲಿ ಹೋದರೆ ನಾಳೆ ಬನ್ನಿ ಅನ್ನೋದೇ ಕತೆ ಬಿಟ್ಟರೆ ಬೇರೆ ಏನಿಲ್ಲ. ನಿಮ್ದು ಏನು ಸ್ಟೋರಿ ಅಂತ ಕೇಳ್ತಾರೆ. ಯಾಕೆ 50 ಸಲ ಸ್ಟೇಷನಿಗೆ ಬರ್ತೀರಾ ಅಂತ ಕೇಳ್ತಾರೆ. ನಾವು ಸ್ಟೇಷನಿಗೆ ಬರ್ದಲ್ಲ ಇನ್ಯಾರು ಕೇಳಬೇಕು? ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನಮಗೆ ನ್ಯಾಯ ಒದಗಿಸ್ಕೊಡಿ. ಇಲ್ಲ ಏನಾದರೂ ನಮ್ಮ ಮನೆಯವರು ಏನಾದರೂ ಮಾಡ್ಕೊಳ್ತೀವಿ, ವಿಷ ಕೊಟ್ಬಿಡಿ, ನಾವೇನಾದರೂ ಮಾಡ್ಕೊಂಡ್ಬಿಡ್ತೀವಿ. ನಮಗೆ ಅವ್ನು ಇಲ್ದಲೇ ಬದುಕೋಕ್ಕೂ ಆಗ್ತಾ ಇಲ್ಲ. ಈ ಕಡೆ ರಿಪೋರ್ಟಲ್ಲಿ ಏನಂತ ಬಂದಿದೆ? ರಿಪೋರ್ಟಲ್ಲಿ ಏನು ಬಂದಿದೆ ಅಂತ ಕೇಳಿದ್ರೆ ಡ್ರಿಂಕ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಸಕಲೇಶ್ಪುರದಲ್ಲಿ ಡ್ರಿಂಕ್ಸ್ ಮಾಡಿದೆ, ಗಾಂಜಾ ಸೇದಿದೆ ಅಂತ ಬಂದಿದೆ. ಆದರೆ SFL ರಿಪೋರ್ಟಲ್ಲಿ DOSP ಸಾಹೇಬ್ರು ಏನು ಹೇಳ್ತಾರೆ ಅಂದರೆ ಅದರಲ್ಲಿ ಡ್ರಿಂಕ್ಸ್ ಮಾಡಿಲ್ಲ ಅಂತ ಬಂದಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳಿದ್ರು ಹಾಗಾದರೆ PM ರಿಪೋರ್ಟ್ ಸುಳ್ಳಾಗಿರ್ಬೋದು ಸರ್. ಅವನಿಗೆ ಇಲ್ಲಿ ಈ ಸೈಡಲ್ಲಿ ತುಂಬಾ ಇಷ್ಟು ದಪ್ಪ ಊದಿತ್ತು, ಮತ್ತು ಇಲ್ಲಿ ಕೈ ಹತ್ರ ಕಂದೋಗಿರೋ ಗಾಯಗಳಿದ್ವು. ಅದು ಯಾವುದು ನಮಗೆ ಇವಾಗ ಯಾವ ಥರ ಅನ್ನೋದೇ ಮಾಹಿತಿ ಕೊಡ್ತಾ ಇಲ್ಲ. ರಿಪೋರ್ಟಲ್ಲಿ ಏನು ಬಂದಿದೆ ಅನ್ನೋದೇ ನಮಗೆ 15 ದಿವಸ ಆದ್ರೂ ಏನು ಅಂತ ಹೇಳ್ತಾ ಇಲ್ಲ ಸರ್. ಈಗ ನಿಮ್ಮ ಮುಂದಿನ ನಡೆ ಏನು? ನಾವು SB ಹತ್ರ ಹೋಗ್ತೀವಿ. ಅಲ್ಲ ಇವಾಗ ನಮಗೆ SP ಮೇಡಮ್ ಹತ್ರ ಬಂದ್ರೂ ಏನು ಕಾನೂನು ರೀತಿ ಏನು ನಮಗೆ ನ್ಯಾಯ ಒದಗಿ ಬರ್ತಾ ಇಲ್ಲ. ಮುಂದಿನ ದಿನದಲ್ಲಿ ಇನ್ನು DC ಆಫೀಸಿಗೆ ಹೋಗಬೇಕು, ಇಲ್ಲ ಮೇಲೆ ಮೈಸೂರು DG ಹತ್ರ ಹೋಗಬೇಕು. ಅದೊಂದೇ ಆಗಿರೋದು. ನಮಗೆ ಅಲ್ಲಿಗೆ ಹೋಗೋಷ್ಟು ತಾಕತ್ತಿಲ್ಲ. ನಮಗೆ ಇದ್ದಿದ್ದು ಗಂಡು ಮಗ ಅಂತ ಅವನೊಬ್ಬನೇ. ನಮಗೆ ಏನಾದರೂ ನ್ಯಾಯ ಒದಗಿಸ್ಕೊಡಿ ಅಂತ ಕೇಳ್ತೀವಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಪ್ರಿಯಾ ಅಂತ ಹೇಳಿ. ಮೇಡಮ್, ಈಗ ನೀವು FIR ಆಗಿ ಎಷ್ಟು ದಿನ? 3ನೇ ತಾರೀಕಿಗೆ FIR ಆಗಿದೆ ಸ್ವಾಮಿ. 3 ತಿಂಗಳಾಗ್ತಾ ಬಂತು. ನಾಡಿದ್ದು 3ನೇ ತಾರೀಕು ಬಂದರೆ 3 ತಿಂಗಳು ಆಗಿಬಿಡುತ್ತೆ. ನಿಮ್ಮೂರು? 3 ತಿಂಗಳಾಗುತ್ತೆ. ನಿಮ್ಮ ಊರು? ಮಟ್ಸಾಗರ, ಸಕಲೇಶ್ಪುರದ ಹತ್ರ ಮಟ್ಸಾಗರ ಅನ್ನೋ ಗ್ರಾಮ.